ನಾವು ನಾರ್ಕೋಟಿಕ್ಸ್ ವಿಚಾರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹೆಚ್ಚಾಗಿ ಕ್ರಮ ತಗೋತಾ ಇದ್ದೀವಿ. ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ 2023 23 ಕೇಸಸ್ ನಲ್ಲಿ 34 ಜನ ದಸ್ತಗಿರಿ ಆಗಿದ್ದರು ಮತ್ತು 12 ಕೆಜಿ ಗಾಂಜಾ ಜಪ್ತು ಮಾಡಲಾಗಿತ್ತು. 2024 25 ಕೇಸ್ ಬುಕ್ ಮಾಡಿಕೊಂಡು 39 ಜನರಿಗೆ ನಾವು ದಸ್ತಗಿರಿ ಮಾಡಿದ್ವಿ ಇಲಾಖೆ ವತಿಯಿಂದ, ಹಾಗೂ 11 ಕೆಜಿ ಗಾಂಜಾ ಅದರಲ್ಲಿ ಜಪ್ತು ಮಾಡಲಾಗಿತ್ತು. ಈ ವರ್ಷ 2025 ಇತ್ತೀಚೆವರೆಗೆ ಅರ್ಧ ವರ್ಷ ಕಂಪ್ಲೀಟ್ ಆಗಿದೆ. 20 ಕೇಸಸ್ ಬುಕ್ ಮಾಡಿಕೊಂಡು 42 ಜನರಿಗೆ ದಸ್ತಗಿರಿ ಮಾಡಲಾಗಿದೆ, ಹಾಗೂ 17 ಕೆಜಿ ಗಾಂಜಾ ಮತ್ತು 550 ಮಿಲಿಗ್ರಾಮ್ ಇದು ಬೇರೆ ಸಿಂಥೆಟಿಕ್ ಡ್ರಗ್ ಕೂಡ ಜಪ್ತಿ ಮಾಡಲಾಗಿದೆ. ಹಾಗೇನೆ ಕನ್ಸಂಪ್ಷನ್ ಕೇಸಸ್ ನಲ್ಲಿ ಕೂಡ 21 ಕೇಸಸ್ ನಲ್ಲಿ 23 ಜನರಿಗೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ಜರುಗಿಸಲಾಗಿದೆ. ಮಟ್ಕಾ ಮತ್ತು ಗ್ಯಾಂಬ್ಲಿಂಗ್ ವಿಚಾರದಲ್ಲಿ ಕೂಡ 2023 123 ಕೇಸಸ್ಗಳು ಬುಕ್ ಮಾಡಲಾಗಿತ್ತು. 2024 124 ಕೇಸಸ್ ಬುಕ್ ಮಾಡಲಾಗಿತ್ತು. ಈ ವರ್ಷ ಅರ್ಧ ವರ್ಷ ಆಗಿದೆ, ಇನ್ನೂವರೆಗೆ ನಾವು 95 ಕೇಸಸ್ ಬುಕ್ ಮಾಡಿಕೊಂಡು 256 ಜನರ ಮೇಲೆ ಕಾನೂನು ರೀತ್ಯ ಕ್ರಮ ತಗೊಂಡಿದ್ದೀವಿ. ಹಾಗೇನೆ ಮಟ್ಕಾ ಮತ್ತು ಗ್ಯಾಮ್ಲಿಂಗ್ ಮತ್ತು ನಾರ್ಕೋಟಿಕ್ಸ್ ನಲ್ಲಿ ಯಾರು ಆರೋಪಿಗಳು ಇದ್ದಾರೆ ಅವರ ಮೇಲೆ ನಾವು ಗಡೀಪಾರು ಕೂಡ ಆದೇಶ ಮಾಡ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಕೂಡ ಈ ಕ್ರಮ ನಾವು ಹೆಚ್ಚಾಗಿ ತಗೋತಾ ಇರ್ತೀವಿ. ನಮ್ಗೆ ಬೆಳಗಾವಿ ನಶಾಮುಕ್ತ ಆಗ್ಬೇಕು ಮತ್ತು ಈ ಸೋಷಿಯಲ್ ಎವಿಲ್ ಡ್ರಿಂಕಿಂಗ್ ಆಗ್ಲಿ, ಮಟ್ಕಾ ಆಗ್ಲಿ, ಗ್ಯಾಮ್ಲಿಂಗ್ ಆಗ್ಲಿ, ಇದನ್ನು ಹೆಚ್ಚಾಗಿ ಪ್ರಮಾಣದಲ್ಲಿ ನಾವು ಕಡಿವಾಣ ಕಂಟ್ರೋಲ್ ಮಾಡ್ತೀವಿ. ಅದು ನಮ್ಗೆ ಆಸೆ ಇದೆ. ನಿಮ್ಮ ಬೆಳಗಾವಿ ನಗರ ವಾಸಿದ ಸಹಕಾರ ನಮ್ಮ ಜೊತೆಗೆ ಯಾವಾಗ್ಲೂ ಇರ್ಲಿ. ಧನ್ಯವಾದಗಳು. ಹೌದು, ಅದು ಏನೇನ್ ಲೀಗಲ್ ಅವರ ಮೇಲೆ ಕ್ರಮ ಸಾಧ್ಯ ಇದೆ, ಎಕ್ಸ್ಟರ್ನ್ಮೆಂಟ್ ಆಗ್ಲಿ, ಗುಂಡಾ ಆಕ್ಟ್ ಆಗ್ಲಿ, ಆ ಎಲ್ಲ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುಶಃ ಅದು ಬರೋ ದಿನಗಳಲ್ಲಿ ಇನ್ನೂ ಕಡಿಮೆ ಆಗ್ತದೆ. ಈಗ ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಇದ್ದ ನಾವು 2 ವಾರ ಮುಂಚೆ ನೋಡಿದೀವಿ. ಆವಾಗ ನಾವು ಪ್ರತಿಯೊಂದು ಶಾಲೆಗೆ ಒಂದು ಪತ್ರ ಬರ್ದಿದೀವಿ. ಆ ಪ್ರತಿಯೊಂದು ಸ್ಕೂಲ್ ಕಾಲೇಜ್ಗಳಲ್ಲಿ ಅವರು ಆಂಟಿ ಡ್ರಗ್ ಕಮಿಟಿ ಅಂತ ರಚನೆ ಮಾಡಲಿ. ಈಗಾಗಲೇ ನಮ್ಗೆ ಬಂದಿದ್ದ ಮಾಹಿತಿ ಪ್ರಕಾರ ಕೆಲವು ಕಾಲೇಜ್ಗಳು ಆಲ್ರೆಡಿ ಮಾಡಿದ್ದಾರೆ. ಅವ್ರದ್ದು ಒಂದು ಲೆಕ್ಕ ತಗೊಳ್ತಾ ಇದೀವಿ. ಅದು ಲೆಕ್ಕ ತಗೊಂಡಿದ್ಮೇಲೆ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್, PSI ಮತ್ತು ಹಿರಿಯ ಅಧಿಕಾರಿ ಹೋಗಿ ಅವ್ರ ಜೊತೆಗೆ ಭೇಟಿ ಮಾಡ್ತಾರೆ. ಯಾರು ಡ್ರಗ್ಸ್ ತಗೋತಾ ಇದಾರೆ ಅದನ್ನು ಗುರುತಿಸುವುದು ಹೇಗೆ, ಅದರ ಬಗ್ಗೆ ಅವರಿಗೆ ಒಂದು ಅವೇರ್ನೆಸ್ ಮಾಡ್ತೀವಿ. ಅವರಿಂದ ಮಾಹಿತಿ ಪಡಿತೀವಿ. ಅವರ ಸುತ್ತಮುತ್ತಲು ಯಾರು ಅಂಗಡಿನಲ್ಲಿ ಯಾರು ಮಾರಾಟ ಮಾಡ್ತಾ ಇಲ್ಲ, ಮತ್ತು ಆ ಮಾಹಿತಿ ಆಧಾರದ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ.